ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಅದು 1983ರ ಜೂನ್ ತಿಂಗಳು. ಕಪಿಲ್ ದೇವ್ ನೇತೃತ್ವದ ಭಾರತ ಕ್ರಿಕೆಟ್ ತಂಡ ಆಗಷ್ಟೇ ವಿಶ್ವಕಪ್ನ ಗೆದ್ದು ಬೀಗ್ತಾ ಇರುತ್ತೆ. ಅದೇ ವರ್ಷ ಅಕ್ಟೋಬರ್ 13ನೇ ತಾರೀಕು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ಏರ್ಪಟ್ಟಿರುತ್ತೆ. ಅವತ್ತಿನ ದಿವಸ ಬೆಳ್ಳಂಬೆಳಗ್ಗೆ ಎರಡೂ ತಂಡದ ಕ್ಯಾಪ್ಟನ್ಗಳು ಟಾಸ್ಗಾಗಿ ಫೀಲ್ಡಿಗೆ ಬರ್ತಾರೆ. ವೆಸ್ಟ್ ಇಂಡೀಸ್ ಟಾಸ್ ಗೆದ್ದು ಫೀಲ್ಡಿಂಗ್ನ ಆಯ್ಕೊಳ್ಳುತ್ತೆ. ಭಾರತದ ಬ್ಯಾಟಿಂಗ್ ಶುರುವಾಗುತ್ತೆ. ಸ್ಟ್ರೈಕಿಂಗ್ ಎಂಡಲ್ಲಿ ಲಿಟಲ್ ಮಾಸ್ಟರ್ ಸುನಿಲ್ ಗವಾಸ್ಕರ್ ಇರ್ತಾರೆ. ನಾನ್ ಸ್ಟ್ರೈಕಿಂಗ್ ಎಂಡಲ್ಲಿ ಕೃಷ್ಣಮಾಚಾರಿ ಶ್ರೀಕಾಂತ್. ಪಂದ್ಯ ನಿಧಾನಗತಿಯಲ್ಲಿ ಸಾಗಿರುತ್ತೆ. ಅಷ್ಟರಲ್ಲಿ ಸ್ಟೇಡಿಯಂನಿಂದ ದೊಡ್ಡ ಮಟ್ಟದ ಘೋಷಣೆಗಳು ಕೇಳಿಬರೋದಕ್ಕೆ ಶುರುವಾಗುತ್ತೆ. ಯಾರ ಪರವಾದ ಘೋಷಣೆಗಳು ಗೊತ್ತಾ? ಪಾಕಿಸ್ತಾನದ ಪರವಾದ ಘೋಷಣೆಗಳು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಇಡೀ ಸ್ಟೇಡಿಯಂನಲ್ಲಿ ಕೇಳ್ತಾ ಇರುತ್ತೆ. ಜನ ಪಾಕಿಸ್ತಾನದ ಬಾವುಟವನ್ನು, ಜಮಾತೆ ಇಸ್ಲಾಂ ಬಾವುಟವನ್ನು ಹಾರಾಡಿಸ್ತಾ ಇರ್ತಾರೆ. ಎಲ್ಲ ಕಡೆ ಅದೇ ಬಾವುಟಗಳು ರಾರಾಜಿಸ್ತಾ ಇರುತ್ತೆ. ಕಾಶ್ಮೀರದ ಜನ ಪಾಕಿಸ್ತಾನಿ ಆಟಗಾರರ ಫೋಟೋಗಳನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಭಾರತೀಯ ಆಟಗಾರರಿಗೆ ಅದೊಂದು ರೀತಿಯ ಮಾನಸಿಕ ಹಿಂಸೆ ಆಗ್ಬಿಡುತ್ತೆ. ಪಂದ್ಯದ 16ನೇ ಬಾಲ್ನಲ್ಲಿ 11 ರನ್ ಮಾಡಿದ್ದಂಥ ಸುನಿಲ್ ಗವಾಸ್ಕರ್ ಔಟ್ ಆಗ್ತಾರೆ. ಇಂಡಿಯಾ ವಾಸ್ ಆಲ್ ಔಟ್ ಫಾರ್ 176 ರನ್ಸ್. ಅನಂತರ ಭಾರತದ ಫೀಲ್ಡಿಂಗ್ ಶುರುವಾಗುತ್ತೆ. ಭಾರತೀಯ ಆಟಗಾರರು ಫೀಲ್ಡಿಗೆ ಬರ್ತಾ ಇದ್ದ ಹಾಗೆ ಸ್ಟೇಡಿಯಂನಿಂದ ಸೋಡಾ ಬಾಟಲ್ಗಳು, ಕೊಳೆತ ಮೊಟ್ಟೆಗಳು ಮತ್ತು ಕೊಳೆತ ಟೊಮೊಟೊ ಹಣ್ಣುಗಳು ಅವ್ರ ಮೇಲೆ ಬಂದು ಬೀಳೋದಕ್ಕೆ ಶುರುವಾಗುತ್ತೆ. ಬೌಂಡ್ರಿ ಲೈನ್ಲಿ ನಿಂತಿದ್ದಂಥ ವೆಂಗ್ಸರ್ಕರ್ ಮತ್ತು ಕೀರ್ತಿ ಆಜಾದ್ಗೆ ಅವತ್ತು ಅದೆಷ್ಟು ಮೊಟ್ಟೆಗಳು ಬಂದು ಬಿದ್ದವು. ಭಾರತೀಯ ಆಟಗಾರರಿಗೆ ಗಲಿಬಿಲಿ ಆಗಿಬಿಡ್ತಾರೆ. ನಾವೇನಾದರೂ ಪಾಕಿಸ್ತಾನದ ಮೇಲೆ ಆಟ ಆಡ್ತಿದ್ದೀವನೋ, ಇಸ್ಲಾಮಾಬಾದ್ನಲ್ಲೋ ಕರಾಚಿನಲ್ಲೋ ಪಂದ್ಯ ನಡೀತಾ ಇದೆಯೇನೋ ಅನ್ನುವಂಥ ಭಾವ ಅವರ ಮನಸ್ಸನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಪರಿಣಾಮ ಭಾರತ ಹೀನಾಯವಾಗಿ ಸೋಲುತ್ತೆ ಆ ಪಂದ್ಯವನ್ನು. ಪ್ರಿಯ ವೀಕ್ಷಕರೇ, ನಾನು ಯಾಕೆ ಈ ಘಟನೆಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಾಶ್ಮೀರದಲ್ಲಿ ಏನೋ ನಡೀತಾ ಇದೆ. ಕಾಶ್ಮೀರದಲ್ಲಿ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್. ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಬೀಜ ಆಗಷ್ಟೇ ಮೊಳಕೆ ಹೊಡೆದಿದೆ. ಮುಂದೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ ಎನ್ನುವ ಮೊಟ್ಟ ಮೊದಲ ಸೂಚನೆ ಸಿಕ್ಕಿದ್ದೆ ಆವಾಗ. ಆನಂತರ ಕಾಶ್ಮೀರದಲ್ಲಿ ನಡೆದದ್ದು ಭಯಾನಕ ಹತ್ಯಾಕಾಂಡ, ಎಕ್ಸೋಡಸ್ ಆಫ್ ಕಾಶ್ಮೀರಿ ಪಂಡಿತ್ಸ್ ಮತ್ತು ಬ್ರೂಟಲ್ ಕಿಲ್ಲಿಂಗ್ ಆಫ್ ಕಾಶ್ಮೀರಿ ಪಂಡಿತ್ಸ್. ಇಡೀ ಕಾಶ್ಮೀರ ಅಗ್ನಿಕುಂಡವಾಗಿ ಪರಿವರ್ತನೆ. ಅವತ್ತಿನ ದಿವಸ ನಮ್ಮ ರಾಜಕೀಯ ನಾಯಕರು ಒಂದಷ್ಟು ಇಚ್ಛಾಶಕ್ತಿ ತೋರಿಸಿ ಆಗ್ತಾನೆ ಬೆಳೀತಾ ಇದ್ದಂಥ ಭಯೋತ್ಪಾದನೆಯ ಬೀಜವನ್ನು ಮೊಳಕೆಯಲ್ಲೇ ಚಿವುಟ ಹಾಕಿಬಿಟ್ಟಿದ್ರೆ ಇವತ್ತು ನಮಗೆ ಕಾಶ್ಮೀರ ಸಮಸ್ಯೆನೇ ಇರ್ತಾ ಇರಲಿಲ್ಲ. ನೋಡಿ, ಇವತ್ತಿಗೂ ಕಾಶ್ಮೀರ ಜ್ವಲಂತ ಸಮಸ್ಯೆಯಾಗಿ ಭಾರತವನ್ನು ಕಾಡ್ತಾ ಇದೆ. ಇಂತಹ ಅನೇಕ ವಿಚಾರಗಳನ್ನು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಮಾಡಬೇಕಾದಿಷ್ಟೇ, ನನ್ನ ಧಾತ್ರಿ ಕ್ರಿಯೇಷನ್ ಅನ್ನುವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯು ಪ್ಲೀಸ್ ಲೈಕ್, ಫಾಲೋ ಆ್ಯಂಡ್ ಶೇರ್ ಯುವರ್ ಕಾಮೆಂಟ್ಸ್. ಹಾಗಂದ ಹಾಗೆ ನನ್ನ ಇತ್ತೀಚಿನ ಕಾಶ್ಮೀರ ಡೈರಿ ಕರ್ನಾಟಕದ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಲಭ್ಯ ಇದೆ. ಕಾಶ್ಮೀರದ ಬಗೆಗಿನ ಸಂಪೂರ್ಣ ಚಿತ್ರಣ ನಿಮಗೆ ಆ ಕೃತಿಯಲ್ಲಿ ಸಿಗುತ್ತೆ. ದಯಮಾಡಿ ಅದನ್ನು ಕೊಂಡು ಓದಿ. ನಮಸ್ಕಾರ.